ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಎಲ್ರು ಇವತ್ತು ಸಂಡೇ ವೀಕೆಂಡು ಹಾಲಿಡೇ ಖುಷಿಯಾಗಿರೋಣ ಅಂತ ಅನ್ಕೊಂಡ್ರೆ ಯಾಕೋ ನನ್ನ ಮೂಡು ಸರಿಯಾಗೇ ಇಲ್ಲ ಕಾಂತ, ನನ್ನ ಮೂಡು ಸರಿಯಾಗೇ ಇಲ್ಲ. ನಮ್ಮ ಈ ಎಡ್ಡಿಜಿ ಅಂಡ್ CM ಸ್ಮೈಲ್ ಗೌಡ್ರ ಕಿತ್ತಾಟ ನೋಡಿ ತಲೆ ಕೆಟ್ಟ ಗೊಬ್ಬರ ಆಗೋಗಿದೆ ನನಗೆ. ಏನ್ ಮಾಡ್ಲಿ? ವಾಟೋಡೋ ದಿನ ಬೆಳಗಾದ್ರೆ ಸಾಕು ನಾವೆಲ್ಲ ಒಂದೇ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗೆ ಸ್ಟೇಟ್ಮೆಂಟ್ ಕೊಟ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕಿತ್ತಾಡ್ತಾರೆ, ರಗಳೆ ಮಾಡ್ತಾರೆ. ಛಾಯ್, ಏನಿದು ಕಾಂತ, ಏನಿದು? ನಮ್ಮ ಪೀಪಲ್ ಅವ್ರ ಮನೆ ಕೆಲಸ ಬಿಟ್ಟು ಬರೇ ಇವ್ರು ಕಿತ್ತೋಗಿರೋ ಕಿತ್ತಾಟನೇ ನೋಡ್ಬೇಕಾಯ್ತಲ್ಲ ನಮ್ಮ ಈ ಸ್ಟೇಟ್ ನಲ್ಲಿ. ಈ ಫ್ಲವರ್ ಪಾರ್ಟಿನವ್ರು ಮಾಡಿರೋ ಹೈ ಡ್ರಾಮಾ ಮೇ ಬಿ ಇಡೀ ವಿಶ್ವದಲ್ಲೇ ಯಾರು ಮಾಡಿಲ್ಲ ಕಾಂತ, ಯಾರು ಮಾಡಿಲ್ಲ ಅನ್ಸುತ್ತೆ. ಇದು ನಾನು ಮಾಡಿದ ರೀಸೆಂಟ್ ಸರ್ವೆ ಕಾಂತ. ಏನ್ ಮಾಡೋದು ಹೇಳೋ, ಇವರು ಜಗಳ ಮಾಡೋದು ಬಿಡಲ್ಲ, ಕೆಲಸ ಅಂತೂ ಮಾಡೋದೇ ಇಲ್ಲ. ಓಕೆ, ಇವಾಗ ಸುಮ್ಮನೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ. ನಮ್ಮ ಯಾವ್ಯಾವ ನಾಯಕರು ಏನೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ನಡಿ ಕಾಂತ, ಗಾಡಿ ಆಯ್ತು. CM ಸಾಹೇಬ್ರೆ, ಎಡ್ಡಿಜಿ ನಿಮಗೆ ರಿಸೈನ್ ಮಾಡಿ ಮನೆಗೆ ಹೋಗ್ರಿ ಅಂದ್ರಂತಲ್ಲ, ಏನ್ ಮಾಡ್ತೀರಿ? ನಾನೇನು ಈ ಸ್ಥಾನವನ್ನು ಅಪೇಕ್ಷೆ ಪಟ್ಟವಲ್ಲ, ಈ ಸ್ಥಾನಕ್ಕಾಗಿ ಲಾಬಿ ಮಾಡಿದವ, ರಾಜಕಾರಣ ಮಾಡಿದವಲ್ಲ. ಇಂಥ ಗುರು ಹಿರಿಯರ ಆ ದೇವರ ಆಶೀರ್ವಾದಗಳೇ ಪ್ರಾಯಶಃ ನನ್ನನ್ನು ಈ ಸ್ಥಾನಕ್ಕೆ ಏರಿಸಿದೆ ಅಂತ ನಾನು ಖಂಡಿತವಾಗಿ ತಿಳ್ಕೊಳ್ತಾ ಇದ್ದೇನೆ. ಯಾವುದೇ ಸಂದರ್ಭದಲ್ಲಿ ಕೂಡ. ಎಂಥ ರಾಜಕೀಯ ಇದು, ಎಂಥ ರಾಜಕೀಯ. ಓ ಹಂಗ ಆಯ್ತಪ್ಪ, ಸದ್ಯಕ್ಕೆ ನಿಮಗಂತೂ ಕುರ್ಚಿ ಬಿಡ ಮನಸ್ಸಿಲ್ಲ. ಅಲ್ಲಿ ನಮ್ಮ ಎಡ್ಡಿಜಿ ಇದಾರ, ಸಂಪುಟದ ಬಗ್ಗೆ ಕೇಳ್ಕೊಂಡು ಬರ್ತೀನಿ. ಎಡ್ಡಿಜಿ ಮತ್ತೇನ್ರಿ ಈ ಸಾರಿ ಸಂಪುಟ ಬಗ್ಗೆ ಏನ್ ಹೇಳ್ತೀರಿ? ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರು ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ. ರಾಂಗ್ ಪರ್ಸನ್ ಹತ್ರ ಕೇಳ್ತಾ ಇದ್ದೀನಿ. ಓ ಹಂಗ, ಮತ್ತೆ ನಿಮ್ಮ ಹುಡುಗರಿಗೆ ಮಂತ್ರಿಗಿರಿ ಕೊಡ್ತಿದ್ರೆ ಸೀಟ್ ಬಿಟ್ಟು ಹೋಗ್ರಿ ಅಂತ ಧಮಕಿ ಹಾಕಿದ್ರಂತಲ್ಲ? ಯಾವುದೇ ಒತ್ತಡ ಆಗ್ತಾ ಇಲ್ಲ, ನಾನು ಯಾವುದ್ರಲ್ಲೂ ಮಧ್ಯೆ ಪ್ರವೇಶ ಮಾಡಲ್ಲ. ಅವ್ರು ಖುಷಿ ಬಂದವರು ಕೊಡಬಹುದು. ಓ ಹಂಗೇನ್ ಮಾಡಲ್ಲ, ಹೋಗ್ಲಿ ಬಿಡ್ರಪ್ಪ. ಮತ್ತೆ ಎಲೆಕ್ಷನ್ ಮ್ಯಾಟರ್ ಏನಾಯ್ತು? ಈಶ್ವರಪ್ಪನವರು ಸದಾನಂದಗೌಡರು ಕೇಳಿ ಎಲೆಕ್ಷನ್ ವಿಷಯ ಏನಂದ್ರಿ? ಜೋರಾಗಿ ಹೇಳ್ರಿ ಸ್ವಲ್ಪ. ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡ್ರೆ ಅದೇ ಫೈನಲ್. ಓ ಹಂಗ, ಹೋಗ್ಲಿ ಬಿಡ್ರಿ, ನಿಮ್ ಸುದ್ದಿ ನಮಗೆ ಹಾಕ್ಬೇಕು. ಫೈನಲಿ ನಿಮ್ಮ ಹುಡುಗರು ಡರ್ಟಿ ಪಿಕ್ಚರ್ ನೋಡಿದಕ್ಕೆ ಏನ್ ಹೇಳ್ತೀರಿ? ನೀವು ಮನೆ ನೋಡಪ್ಪ, ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ ಯಾವುದಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು, ಎಷ್ಟು ಮಹತ್ವವನ್ನು ಕೊಡಬೇಕು, ಇದರ ಪರಿಣಾಮ ಸಮಾಜದಲ್ಲಿ ಯಾವ ರೀತಿ ಪರಿಣಾಮ ಆಗುವುದು, ಎಲ್ಲ MLA ಅದನ್ನೇ ಮಾಡ್ತಾರೇನಪ್ಪ. ಸಿಟ್ಟಾಗ್ಬೇಡ್ರಪ್ಪ, ಏನ್ ನೀವು ಬರೀ ರಗಳೆ ಮಾಡುವ, ಬರೀ ಬೊಗಳೆ ಹೇಳುವ. ಸಿದ್ದುಬಾಯಿ ಏನ್ರಿ ಪೋಲಿ ಮಿನಿಸ್ಟರ್ ಬಗ್ಗೆ ಕೇಳಿದಕ್ಕೆ ಎಡ್ಡಿಜಿ ಸಿಕ್ಕಾಬಿಟ್ಟು ರಾಂಗ್ ಆಗಿ ಮಾತಾಡ್ತಾರಲ್ಲ, ನೀವರ ಹೇಳ್ರಿ, ಮಾಧ್ಯಮದವ್ರು ಮಾಡಿದ್ದು ತಪ್ಪೈತೇನ್ರಿ? ಮಾಧ್ಯಮದವ್ರು ಮಾಡಿರೋದು ಬಹಳ ಒಳ್ಳೆ ಕೆಲಸ. ನಾನು ಅವತ್ತೇ ಮಾಧ್ಯಮದವರಿಗೆ ಧನ್ಯವಾದಗಳು ಹೇಳಿದ್ದೆ, ಇವತ್ತು ಧನ್ಯವಾದಗಳು ಹೇಳ್ತೇನೆ. ಹೌದಲ್ರಿ, ನಾವು ಮಾಡಿದ್ ಕರೆಕ್ಟ್ ಐತಿಲ್ಲ. ಮತ್ತೆ ಹಂಗೆ ಯಾಕೆ ಬೈತಾರ ಅವರು ಯಡಿಯೂರಪ್ಪನವರು ಆ ಥರ ಮಾತಾಡಿದ್ರೆ ಅವ್ರಿಗೆ ಸಂಪೂರ್ಣ ಅವರ ನೈತಿಕ ಅಧಪತನದ ಕೊನೆಗೆ ತಲುಪಿಟ್ಟಿದ್ದಾರೆ ಅಂತ ಆಯ್ತದೆ. ಅವ್ರಿಗೆ ನೈತಿಕತೆ ಬಗ್ಗೆ ಗೌರವ ಇಲ್ಲ, ಮೊರಾಲಿಟಿ ಬಗ್ಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ಜನ ಇವತ್ತು ತೀರ್ಮಾನ ಮಾಡಬೇಕು. ಸೂಪರ್ ಬೈ, ಸೂಪರ್ ಸೂಪರ್ ಸೂಪರ್, ಸಖತ್ತಾಗಿ ಮಾತಾಡಿದ್ರಿ. ಸಿದ್ದುಬಾಯಿ, ಪೋಲಿ ಮ್ಯಾಟರ್ ಬಗ್ಗೆ ನೀವು ಚರ್ಚೆ ಮಾಡಲ್ಲ ಅಂತ ಅಂದ್ರಂತಲ್ಲ, ವೈ? ಇಂಥ ಪರಿಸ್ಥಿತಿಯಲ್ಲಿ ಚರ್ಚೆ ಮಾಡುವಾಗ ಅಸೆಂಬ್ಲಿನಲ್ಲಿ ಇವರು ಬ್ಲೂ ಫಿಲ್ಮ್ ನೋಡ್ತಾ ಕೂತಿದ್ದಾರೆ ಅಂತಂದ್ರೆ ಈ ಸರ್ಕಾರ ಒಂದು ಸೆಕೆಂಡ್ ಇರಬಾರ್ದು, ಮಾನ ಮರ್ಯಾದೆ ಇದ್ರೆ ಅವರಿಗೆ. ಅದಕ್ಕೆ ನಾವು ವಿ ಆರ್ ನಾಟ್ ಕೋಆಪರೇಟಿಂಗ್. ಹೌದು ಬೈ, ನೀವು ಕೋಆಪರೇಟ್ ಮಾಡಕ್ ಹೋಗ್ಬಿಡ್ರಿ. ದೆನ್ ವಾಟ್ ಯು ಸೇ? ಇವರ ಈ ಸರ್ಕಾರ ನಡೀತಾ ಇದ್ದಾರೆ ಅಶ್ಲೀಲವಾದ ಚಿತ್ರಗಳು ನೋಡುವಂಥವ್ರಿಗೆ ಬೆಂಬಲ ಕೂಡ ಕೊಟ್ಟಿದೆ ಸರ್ಕಾರ. ಅವರಿಗೆ ಈ ಸದಾನಂದ ಗೌಡರಿಗೆ ಇಷ್ಟೆಲ್ಲ ಕೊಳಕು ನಡೆದಿದೆ ಅಸೆಂಬ್ಲಿ ಒಳಗಡೆ, ಅದೇ ಡಿಫೆಂಡ್ ಮಾಡೋ ಮಟ್ಟಕ್ಕೆ ಹೋಗ್ತಾರೆ. ಇವ್ರ ಮಾನ ಮರ್ಯಾದೆ ಇರೋರ ಲಜ್ಜಿಗೆಟ್ರು. ಒಬ್ಬೊಬ್ಬರ ಮೇಲೆ ಹಾರಾಡುವ, ಅಧಿಕಾರಕ್ಕಾಗಿ ಕೈ ಚಾಚುವ. ಸೇಮ್ ಸಾಹೇಬ್ರೆ, ನಮ್ ಸಿದ್ದುಬಾಯಿ ಹಿಂಗಂದ್ ನೋಡ್ರಪ್ಪ, ನೀವೇನ್ ಹೇಳ್ತೀರಿ ಅದಕ್ಕೆ? ಇವರು ಬಾಯ್ಕಾಟ್ ಮಾಡ್ತೇನೆ ಅಂತ ಹೇಳಿದ್ರೆ ಇವರಿಗೆ ಪ್ರಜಾತಂತ್ರದ ಮೇಲೆ ಗೌರವ ಇಲ್ಲ ಅಂತ ಲೆಕ್ಕ. ಒಬ್ಬನೇ ಆದರೂ ಕೂಡ ಅಲ್ಲಿರುವಂಥ ವಿಚಾರವನ್ನು ಸದನದ ಮುಂದೆ ಹೇಳಬೇಕು, ಕಮಿಟಿ ಮುಂದೆ ಹೇಳಬೇಕು, ಸದನ ಸಮಿತಿಯ ವರದಿ ಆ ಸದನಕ್ಕೆ ಬಂದ ಮೇಲೆ ಚರ್ಚೆ ಮಾಡಬೇಕು, ಆ ತೀರ್ಮಾನಕ್ಕೆ ಬದ್ಧ ಆಗಬೇಕು. ಇದು ಪ್ರಜಾತಂತ್ರ ವ್ಯವಸ್ಥೆ. ಈ ಪಲಾಯನವಾದ ಮಾಡ್ತಾರಲ್ಲ ಕಾಂಗ್ರೆಸ್ನವರು ಮತ್ತು JDSನವರು, ಇಂಥ ಸಂದರ್ಭಗಳಲ್ಲಿ ಇದು ಸರಿಯಲ್ಲ. ಇದು ನನ್ನ ಬಾರಿ ಸ್ಪಷ್ಟವಾದಂಥ ಅಭಿಪ್ರಾಯ. ಅಸಹ್ಯ ತರುವ ಇದು ಎಂಥ ರಾಜಕೀಯ, ಇದು ಎಂಥ ರಾಜಕೀಯ. ಓಕೆ, ನಮಗೆ ಟೈಮ್ ಆಯ್ತು, ಬರ್ತೀವಿ. ಕೇಳಿದ್ರ ಮ್ಯಾನ್, ಇವ್ರು ಹೇಳಿದ್ದನ್ನ ಮಾಡಲ್ಲ, ಮಾಡಿದ್ದನ್ನಂತೂ ಹೇಳೋದೇ ಇಲ್ಲ. ಓಕೆ, ಸದ್ಯಕ್ಕೆ ಇವ್ರ ಮ್ಯಾಟ್ರ್ ಬಿಟ್ಟಾಕೊಡಿ ಯಾರು ಬಿಟ್ಟಾಗ. ದುನಿಯಾ ಆದ್ಮೇಲೆ ಇದೆಲ್ಲ ಇದ್ದದ್ದೆ. ಟುಡೇ ಹೆಂಗಿದ್ರು ಸಂಡೇ. ಇವಾಗ ನಡಿ, ನನ್ನ ರೆಡ್ ಹೈ ಅಂಡ್ ಕಾರ್ನ ಈಚೆ ತೆಗಿತೀನಿ. ಸ್ಯಾಂಕಿ ಟ್ಯಾಂಕ್ ಮೇಲೆ ಕುಂತ್ಕೊಂಡು ಬೇಲ್ಪೂರಿ ಅಂಡ್ ನಿಪ್ಪಟ್ಟು ಮಸಾಲ ತಿನ್ಕೊಂಬರೋಣ. ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಹಾಕಿಸ್ಕೊಂಡು ನಡಿ ಕಾಂತ, ನಡಿ ಜಾಲಿಯಾಗಿ ಸುತ್ತಾಡ್ಕೊಂಬರೋಣ. ಯಾಕೆ ತಲೆ ಕೆಡಿಸ್ಕೋಬೇಕು ನಾವು? ನಡಿ.